ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇದು ಫ್ರೆಶ್ ವಿಜುವಲ್ಸ್ ಬರ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸೋದಕ್ಕೆ ಹೊರಟಿರುವಂತ ದೃಶ್ಯ ಇದು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸೋದಕ್ಕೆ ಹೊರಟಿರುವಂತ ದೃಶ್ಯ ಗಮನಿಸ್ತಾ ಇದ್ದೀರಿ. 11 ಗಂಟೆಗೆ ಬಜೆಟ್ ಮಂಡನೆ. ಅದರ ಪೂರ್ವಭಾವಿ ಒಂದಿಷ್ಟು ಸಂಪ್ರದಾಯಗಳಿದಾವೆ. ಆ ಸಂಪ್ರದಾಯಗಳನ್ನ ಪಾಲಿಸಲೇಬೇಕಾಗತ್ತೆ. ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. ರಾಷ್ಟ್ರಪತಿ ಭವನಕ್ಕೆ ಹೋದ ನಂತರ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡ್ಕೊಳ್ಬೇಕಾಗತ್ತೆ. ರಾಷ್ಟ್ರಪತಿಗಳು ಅಲ್ಲಿ ಮೊಸರು ಮತ್ತು ಸಕ್ಕರೆ ಗುಡ್ ಲಕ್ ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೊಡ್ತಾರೆ. ಈ ರೀತಿಯ ಸಂಪ್ರದಾಯಗಳೆಲ್ಲ ಇದಾವೆ. ಸೊ ಆರಂಭ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸೋದಕ್ಕೆ ಹೊರಟಿರುವಂತ ದೃಶ್ಯ ಇದು ಗಮನಿಸ್ತಾ ಇದ್ದೀರಿ. ತಮ್ಮ ರಾಜಕೀಯ ಜೀವನದ 9ನೇ ಬಜೆಟ್ ಅನ್ನು ಮಂಡಿಸ್ತಾರೆ. ನಾರ್ತ್ ಬ್ಲಾಕ್ ಇಂದ ಹೊರಟಿರುವಂತ ದೃಶ್ಯ ಇದು. ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸೋದಕ್ಕೆ ಹೊರಟಿರುವಂತ ದೃಶ್ಯವನ್ನ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹಲವು ನಿರೀಕ್ಷೆಗಳೊಂದಿಗೆ ಆ ಕೈಯಲ್ಲಿರುವಂತ ಟ್ಯಾಬ್ ನಲ್ಲೂ ಉತ್ತರ ಇದೆ. ಏನು ಅನ್ನೋದಕ್ಕೆ, ಮುಂದಿನ ಆರ್ಥಿಕ ವರ್ಷ ದೇಶದ ಭವಿಷ್ಯ ಏನು ಅನ್ನೋದು ಅವರ ಕೈಯಲ್ಲಿರುವಂತಹ ಟ್ಯಾಬ್ ಅಲ್ಲಿ ಇದೆ. ಏನು ಅಂತ, ಯಾವ ಕ್ಷೇತ್ರಕ್ಕೆ ಏನ್ ಸಿಗತ್ತೆ, ಯಾವ ಕ್ಷೇತ್ರದ ಪರಿಸ್ಥಿತಿ ಏನಾಗತ್ತೆ, ಇದೆಲ್ಲದಕ್ಕೂ ಕೂಡ ಎಲ್ಲಿಗೆ ಟ್ಯಾಕ್ಸ್ ಬೀಳುತ್ತೆ. ಅಂದ್ರೆ ಸರ್ಕಾರ ಮ್ಯಾಜಿಕ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಒಂದು ಕಡೆಯಿಂದ ತೆಗೆದುಕೊಂಡು ಒಂದು ಕಡೆಯಿಂದ ಕೊಡಬೇಕು. ಒಂದು ಕಡೆ ಬೆನಿಫಿಟ್ ಕೊಟ್ರೆ ಒಂದು ಕಡೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. ಯಾಕಂತಂದ್ರೆ ಆದಾಯ ಎಷ್ಟು ಬರುತ್ತೋ ಅದರ ಮೇಲಿನ ಲೆಕ್ಕಾಚಾರಗಳು ಬಜೆಟ್. ಬರುವಂತ ಆದಾಯದ ಮೇಲೆ ನಾನು ಯಾವ ಯಾವ ಸೆಕ್ಟರ್ಗೆ ಏನೇನು ಕೊಡ್ತೀನಿ, ಏನೇನು ಮಾಡ್ತೀನಿ ಅನ್ನೋದನ್ನ 11 ಗಂಟೆಗೆ ಪ್ರಕಟಿಸ್ತಾರೆ. ಬರೋದೆಲ್ಲಿಂದ? ಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಇನ್ಕಮ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, STT ಇದೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸ್ ಆಗಿ ಬಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ GST, ಕಸ್ಟಮ್ ಡ್ಯೂಟಿ, ಇಲ್ಲಿಂದ ಎಷ್ಟು ಬರುತ್ತೋ ಅದನ್ನ ನಾವು ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡಬಹುದು ಅಂತ. ಬರುವಂತ ಆದಾಯವನ್ನ ಖರ್ಚು ಹೆಂಗ್ ಮಾಡ್ತೀವಿ ಅಂತ. ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದೆ, 50 ಲಕ್ಷ ಕೋಟಿಯ ಬಜೆಟ್ ಕಳೆದ ಬಾರಿ. 77% ಅದರಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಡೇ ಟು ಡೇ ಖರ್ಚುಗಳು ಬರುತ್ತೆ ಸರ್ಕಾರದ್ದು. ಅದು ವೇತನ, ಪಿಂಚಣಿ, ಮಿನಿಸ್ಟ್ರಿಗಳನ್ನು ನಡೆಸೋದು, ಬೇರೆ ಬೇರೆ ಸರ್ಕಾರದ ಖರ್ಚುಗಳು 77%. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 23%. ಅಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಬಳಕೆಯಾಗುವಂತ ಹಣ 23%. ಮೊದಲಿಗೆ ಕಂಪೇರ್ ಮಾಡಿದ್ರೆ ಬೆಟರು. ಬಟ್ ಇದರಲ್ಲಿ ಡಿಫೆನ್ಸ್ಗೆ ನೀವು ಕಳೆದ ಬಾರಿ 6.81 ಲಕ್ಷ ಕೋಟಿ ಎತ್ತಿಡ್ತೀರಿ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಾವು ಅಲ್ಲಿ ಯಾವುದೇ ಕಂಜೂಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಫೆನ್ಸ್ ಸೆಕ್ಟರ್ ಅತ್ಯಂತ ಪ್ರಮುಖ ರಕ್ಷಣಾ ವಲಯ ಅಥವಾ ರಕ್ಷಣಾ ಕ್ಷೇತ್ರ. ದೇಶದ ರಕ್ಷಣೆ ಈಗ ಇನ್ನಷ್ಟು ಸವಾಲು. ಯಾಕಂತಂದ್ರೆ ನಮಗೆ ಸುತ್ತಮುತ್ತಲೂ ಇದ್ದಂತ ದೇಶಗಳು ವಿರೋಧಿಗಳಾಗಿ ಬದಲಾಗಿದ್ದಾವೆ. ಪಾಕಿಸ್ತಾನ ಒಂದಿತ್ತು, ಬಾಂಗ್ಲಾನು ಎದ್ದು ಕೂತಿದೆ. ಈಗ ಮೊನ್ನೆ ಏನೋ ಅವರು ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಚೀನಾಗೆ ಹೋಗಿದ್ರು. ಬಾಂಗ್ಲಾ ಕೂಡ ನಾವು ಫೈಟರ್ ಜೆಟ್ಗಳನ್ನು ಖರೀದಿ ಮಾಡ್ತೀವಿ. ಸವಾಲುಗಳು ಜಾಸ್ತಿ ಇದಾವೆ. ಗೌರೀಶ್ ಅವರೇ, ನಾನು ಸಾಮಾನ್ಯ ಜನರ ಫ್ರಸ್ಟ್ರೇಷನ್ ಅನ್ನು ಕೇಳ್ತಾ ಇದ್ದೆ. ಸಾಮಾನ್ಯ ಜನರಿಗೆ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದೆಲ್ಲ ಅರ್ಥ ಆಗಲ್ಲ. ನನಗೇನು ಸಿಕ್ತು ಅನ್ನೋದು ಮುಖ್ಯ, ನಾನೇನು ಕೊಡ್ತಾ ಇದ್ದೀನಿ ಅನ್ನೋದು ಮುಖ್ಯ. ಈ ಫ್ರಸ್ಟ್ರೇಷನ್ ಅನ್ನು ಅಡ್ರೆಸ್ ಮಾಡ್ತಿದೆಯಾ ಬಜೆಟ್ ಕಳೆದ ಹಲವು ವರ್ಷಗಳಿಂದ? ಆದರೆ ಈಗ ಸೇವಿಂಗ್ಸ್ ಅನ್ನೋಂಥ ಬರುವಂಥದ್ದು ಗವರ್ಮೆಂಟ್ ಅದನ್ನು ಡಿಸೈಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಗವರ್ಮೆಂಟ್ ಏನು ಮಾಡ್ಬೋದು, ನಿಮ್ಮ ಪರ್ಟಿಕ್ಯುಲರ್ ಸ್ಯಾಲರಿಗೆ ಈ ಅಮೌಂಟ್ ಆಫ್ ಟ್ಯಾಕ್ಸೇಷನ್ ನೀವು ಕಟ್ತೀರಾ ಅಂತ. ಈ ಸೇವಿಂಗ್ಸ್ ಅಂತ ಬರುವಾಗ ಕಾಮನ್ ಮ್ಯಾನ್ ಡಿಸೈಡ್ ಮಾಡಬೇಕಾಗ್ತದೆ. ಅವನ ರಿಸ್ಕ್ ಪರ್ಸ್ಪೆಕ್ಟಿವ್ ಮೇಲೆ ಅವನು ಡಿಸೈಡ್ ಮಾಡಬೇಕಾಗ್ತದೆ, ನನಗೆ ಯಾವುದು ಸೂಟೇಬಲ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಸೆಕ್ಟರ್ ಅಲ್ಲಿ. ಗೌರೀಶ್ವರ, ಇಲ್ಲಿ ಏನು ಪ್ರಶ್ನೆ ಅಂದ್ರೆ, ರಿಸ್ಕ್ ನಾನು ತೆಗೆದುಕೊಡ್ತೀನಿ, ರಿಸ್ಕ್ ತೆಗೆದುಕೊಂಡು ನಾನು ಉಳಿತಾಯ ಮಾಡ್ತೀನಿ. ಉಳಿತಾಯದ ಲಾಭ ಬಂತು ಅಂತ ಸೇಲ್ ಮಾಡ್ತೀನಿ, ಅದ್ರ ಮೇಲೆ 20% ನನಗೆ ಕೊಡು ಅಂತ ಸರ್ಕಾರ ಕೇಳುತ್ತೆ. ಅಲ್ಲ, ಅದಕ್ಕೆ ಬರ್ತಾ ಇದ್ದೀನಿ ನಾನು. ಓಕೆ, ಸೊ ಈಗ ನೀವು FD ಅಲ್ಲಿ ಇಟ್ಟಿರ್ತೀರಿ ಅಥವಾ ಸೇವಿಂಗ್ಸ್ ಅನ್ನ ಬಂದಿಟ್ಟಿರ್ತೀರಿ. ಅದರಲ್ಲಿ ಕೊಂಚ ಮಟ್ಟದ ಸ್ವಲ್ಪ ಮಟ್ಟದ ರಿಲೀಫ್ಸ್ ಇದೆ. ಅಲ್ಲಿ ಸೆಕ್ಷನ್ 80 TTA ಅನ್ನುವಂಥದ್ದು ಇದೆ. ಅದರಲ್ಲಿ ನಿಮಗೆ ಸೇವಿಂಗ್ಸ್ ಅಲ್ಲಿ ಬಂದಿದ್ರೆ ಸ್ವಲ್ಪ ಡಿಡಕ್ಷನ್ಸ್ ಅಂತ ಇದೆ, FD ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಡಿಡಕ್ಷನ್ ಅಂತ ಇದೆ. ಆನಂತರ ಅದು ಬಿಟ್ಟರೆ
ನೀವು ಮಾರ್ಕೆಟ್ ಇನ್ಸೆಂಟಿವ್ ಅಲ್ಲಿ, ಮಾರ್ಕೆಟ್ ಲಿಂಕ್ಡ್ ಸೆಕ್ಯೂರಿಟೀಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಲಾಂಗ್ ಟರ್ಮ್ಗೆ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಇಲ್ಲ, ಟ್ಯಾಕ್ಸೇಷನ್ ಇರಲಿಲ್ಲ. ಇವಾಗ ಅದನ್ನ ಮೇಲೆ 10% ಮಾಡಿದ್ರು, ಇವಾಗ ಒಂದು ಸ್ವಲ್ಪ 12.5% ಅಂತ ತಗೊಂಡು ಬಂದ್ರು. ಸೊ ಈ 20% ಇಂದ ಅದನ್ನ ರೆಡ್ಯೂಸ್ ಮಾಡಿದ್ದಾರೆ ಟು ಸಮ್ ಎಕ್ಸ್ಟೆಂಟ್. ಅಡ್ರೆಸ್ ಮಾಡ್ತಿದೆಯಾ ಸರ್ಕಾರ? ಅಡ್ರೆಸ್ ಮಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಸಾಮಾನ್ಯ ಜನರ ಫ್ರಸ್ಟ್ರೇಷನ್ ಅನ್ನ ಅಡ್ರೆಸ್ ಮಾಡ್ತಾ ಇದೆಯಾ ಇತ್ತೀಚೆಗೆ ಬರ್ತಾ ಇರುವಂತ ಬಜೆಟ್ಗಳು? ಹೌದು, ಮಾಡುತ್ತೆ. ಪ್ರತಿ ಬಜೆಟ್ ಮಾಡುತ್ತೆ. 81ರಿಂದ ಕರಾರುವಕ್ಕಾಗಿ ಮಾಡ್ತಾನೇ ಇದೆ. ನನಗೆ ಬಂದಿದ್ದ ಸಂಬಳದಲ್ಲಿ ನಾನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಇಂಟ್ರೆಸ್ಟ್ ಬಂತು ಅಂದರೆ ಅದು ನನ್ನ ವರಮಾನ, ತೆರಿಗೆ ವ್ಯಾಪ್ತಿಗೆ ಬರುತ್ತೆ. ನಾವೆಲ್ಲ ಮಾತಾಡಬೇಕಾಗಿರೋದು ತೆರಿಗೆ ವ್ಯಾಪ್ತಿ ಒಳಗಡೆನೆ. ಇವನು ಬಡವ, ಇವನು 6/3 ಮನೆ, ಇವನು ಕೈ ಇಲ್ಲ, ಇವನು ಕಾಲಿಲ್ಲ, ಅದೆಲ್ಲ ನೋಡಲ್ಲ. ಅದಕ್ಕೆ ಸಪ್ರೇಟ್ ಸೆಕ್ಷನ್ ನೋಡ್ಕೊಳ್ಳುತ್ತೆ ಕಾನೂನಲ್ಲೇ. ಬಟ್ ಒಂದು ಲ್ಯಾಂಡು 40,000 ರೂಪಾಯಿ ಇದ್ದಾಗ ಒಂದು ಲ್ಯಾಂಡ್ ತೊಗೊಂಡು ನಾಳೆ ದಿನ ನೀವು ಮೀಡಿಯಾ ಅಲ್ಲಿ ಏರ್ಪೋರ್ಟ್ ಬರುತ್ತೆ ಅಂದ ತಕ್ಷಣ ಅದು 4 ಕೋಟಿ ಆಗುತ್ತೆ. ಆತ ಅದನ್ನು 3 ಕೋಟಿಗೆ ಮಾಡಿದ್ರೆ ಆತನಿಗೆ 2,80,00,000 ರೂಪಾಯಿ ಲಾಭದಲ್ಲಿ ತೆರಿಗೆ ಕಟ್ಟಬೇಕಾ ಬೇಡವಾ? ಕಟ್ಟಬೇಕು. ಅದೇ ರೀತಿ ಸಣ್ಣ ರೈತರು ರಿಸ್ಕ್ ತಗೊಳ್ಳುವಾಗ ನನ್ನ ಜೊತೆ ಸರ್ಕಾರ ನಿಲ್ಲಿಲ್ಲ. ಅಲ್ಲಲ್ಲ, ರಿಸ್ಕ್ ಅನ್ನು ಲಾಭ ಕೇಳುವಾಗ 20% ಕೊಡು, 12.5% ಕೊಡು ಅಂತ ಕೇಳಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ರಿಸ್ಕ್ ಅನ್ನೋ ಫ್ಯಾಕ್ಟರ್ ಅಲ್ಲ, ನಾವೆಲ್ಲರೂ ಸಂಪಾದನೆ ಮಾಡೋದು. ಇವ್ರ ಕಿಸೆಯಲ್ಲಿ ಇರೋದು, ನನ್ನ ಕಿಸೆಯಲ್ಲಿ ಇರೋದು, ಇಲ್ಲಿರೋದು, ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿರೋದು, RBIದು ಎಲ್ಲ ನಮ್ಮ ರಾಷ್ಟ್ರಕ್ಕೆ ಸೇರಿದ್ದು. ಅದಕ್ಕೋಸ್ಕರನೇ ನಾವು ದುಡಿತಾ ಇರೋದು. ಗೊತ್ತಾಯ್ತಾ? ನಾವು ಇಲ್ಲಿ ಸಂಪಾದನೆ ಮಾಡಿ ಶ್ರೀಲಂಕಾಲ್ಲಿ ಹೂಡಿಕೆ ಮಾಡಿದ್ರೆ ಬೇರೆ ವಿಚಾರ. ಇಲ್ಲಿ ಸಂಪಾದನೆ ಮಾಡಿ ಇಲ್ಲಿ ಮಾಡಿ ಇಲ್ಲಿ ಮಾಡಿದ್ರೆ ಸಮಾಜಕ್ಕೊಂದು ಪಾಲು ಕೊಡಬೇಕು. ನಾವು ಆ ಪಾಲು ಸಮಾಜದ ನಡೆಸೋರ ಮೂಲಕ ಕೊಡಬೇಕು, ರಾಜಕೀಯ ನಿಯೋಗತ್ವದ ಮೂಲಕ ಕೊಡಬೇಕು, ತೆರಿಗೆ ಕೊಡಬೇಕು. ಅದೊಂದು ವಿಚಾರ. ಈ ಸಲ ಕ್ಯಾಪಿಟಲ್ ಗೇನ್ಸ್ ಡಿಸ್ಟರ್ಬ್ ಮಾಡ್ತಾರೆ ಅಂತ ನನಗನ್ಸಲ್ಲ. ಬಟ್ ನನ್ನದೊಂದು ಸ್ಟ್ಯಾಟಿಸ್ಟಿಕ್ ಒಪಿನಿಯನ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಕಡಿಮೆ ಮಾಡಲ್ಲ. ಜಾಸ್ತಿ ಮಾಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. 12.5 ಮಾಡಿದ್ರು. ಅದು ಅನೌನ್ಸ್ ಮಾಡಿದಾಗಲೇ ನಾವು 12ವರೆಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಅಂದರೆ ಮುಂದೆ ರಿಸ್ಟ್ರಿಕ್ಟ್ ಈ ಸಲ ಇನ್ನೊಂದು ಸ್ವಲ್ಪ ಮಾಡ್ಬೋದು. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಏನಾದರೂ ಬೆನಿಫಿಟ್ ಕೊಡ್ಬೋದು. ಎಸ್, ಮುರಳೀಧರ್ ಸರ್, ಥ್ಯಾಂಕ್ ಯು. ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಗೌರೀಶ್ ಕಟೀಲ್ ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ, ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.